ಸರ್ ನಮಸ್ಕಾರ. ನಾವು ಗೋವರ್ಧನಿ ಕಂಪ್ನಿ ಕಡೆಯಿಂದ ಬಂದಿದ್ದೇವೆ. ನಮ್ಮ ಫೀಡ್ ಕೊಟ್ಟಿದ್ವಲ್ಲ, ಏನ್ ಅನಿಸ್ತದೆ ನಿಮಗೆ ಫಸ್ಟ್? ಹಾಗೆ ಈ ಫೀಡ್ ಯೂಸ್ ಮಾಡಿದ್ದೀನಿ. ಹಾ. ಸೆಷನ್ ಅಪ್ ಸ್ಟಾರ್ಟ್ ಎಲ್ಲ ಚೆನ್ನಾಗಿ ಬರ್ತದೆ. ಮೊದ್ಲು ಯಾವ್ದು ಕೊಡ್ತಾ ಮೊದಲು ಇದ್ರು? ಹಾ. ಮೊದಲು ಡೈರಿ ಫೀಡ್ ಕೊಡ್ತಾರೆ. ಓಕೆ. ಅವಾಗ ಎಷ್ಟು ಬರ್ತಾ ಇತ್ತು ಸರ್? ಪ್ಯಾಕ್ ಎಷ್ಟು ಬರ್ತಿತ್ತು? 2.5. 2.5. ಎಷ್ಟೇನಪ್ಪ? ಸೆಷನ್ ಅಪ್ ಕಡಿಮೆ ಸರ್. ಸೆಷನ್ ಅಪ್ ಕಡಿಮೆ. ಹೌದಾ? ನಮ್ಗೆ ಕೊಟ್ಟ ಮೇಲೆ ಎಷ್ಟು ಬರ್ತದೆ ಸರ್? ಈಗ ಪ್ಯಾಕ್ ಎಷ್ಟು ಬರ್ತಿದೆ? ಹಾಲು ಎಷ್ಟಿದೆ? 3.7 ಬರ್ತಾ ಇದೆ. ಹಾಲು ಹಾಲು 1 ಲೀಟರ್ ಹೆಚ್ಚುವರಿ ಆಗಿದೆ. ಓಕೆ. ಎಷ್ಟೇನಪ್ಪ ಏನ್ ಬರ್ತದೆ ಸರ್? ಸೆಷನ್ ಅಪ್ ಪಾಸ್ ಆಗ್ತೈತೆ. 8 ಮೇಲೆ ಬರ್ತದೆ. ಫ್ಯಾಟು ಸೆಷನ್ ಅಪ್ ರೈಸ್ ಆಗಿದೆ. ರೈಸ್ ಆಗಿದೆ. ಈಗ ಮೊದಲು ರೈಸ್ ಆಗಿದೆ. ಮೊದಲು ನಿಮ್ಗೆ ಸಗಣಿ ಹಾಕ್ತಿತ್ತಲ್ವಾ? ಆ ಸಗಣಿ ಹಾಕೋದಕ್ಕೆ ಈಗ ನಮ್ ಗೋವಾ ಈಗ ಗಟ್ಟಿಗೆ ಆಗುತ್ತೆ. ಈಗ ಗಟ್ಟಿ ಬರುತ್ತೆ. ಮೊದಲಿಗೆ ಸ್ವಲ್ಪ ಮೆತ್ತವಿರೋದ. ನಾನು ಈ ಮೊದಲೆಲ್ಲ ಹೀಗೆ ಬಂದೆಲ್ಲ ಹೇಳೋರು. ನಾನು ಇದು ಮಾಡಬೇಕಾದ್ರೆ ನಮ್ಮ ತಗೊಳ್ಳಿ ನಮ್ಮ ಪ್ರಾಡಕ್ಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ನಮ್ಮ ಪ್ರಾಕ್ಟಿಕಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಲ್ವಾ ತಗೋಬೇಕಾದ್ರೆ. ಆಮೇಲೆ ಇವ್ರು ಪ್ರೈಸ್ ಎಲ್ಲ ಕೇಳಿದೆ. ಪ್ರೈಸ್ ಎಷ್ಟು ಅಂತ ಸರ್ 2,500 ಅಂತ ಹೇಳಿದ್ರು. ಓಕೆ, ಅಕ್ಸೆಪ್ಟ್ ಮಾಡ್ತೀವಿ. ಆದರೆ ನಮಗೆ ಕ್ವಾಲಿಟಿ ಆಫ್ ರಿಸಲ್ಟ್ ಬರಬೇಕಲ್ಲ, ಪ್ರಾಡಕ್ಟ್ ರಿಸಲ್ಟು. ಹಾಗಾಗಿ ನಾವು ಅದು ಚೆಕ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಚೆಕ್ ಮಾಡೋಕ್ಕೆ ಏನಂತಂದ್ರೆ ನಮ್ಮದೇ ಅಂತ ಒಂದು ಹಸು ಇತ್ತು. ಅದು 1.8 ಬರ್ತಾ ಇತ್ತು ಫ್ಯಾಟ್ ಇನಿಷಿಯಲಿ. ಅದು ಹಸುನೆಲ್ಲ ರಿಜೆಕ್ಟ್ ಮಾಡಿಬಿಟ್ಟಿದ್ರು. 12 ಲೀಟರ್ ಹಾಲು ಬರ್ತಾ ಇತ್ತು. 1.8 ಬರ್ತಾ ಇತ್ತು, ಫ್ಯಾಟ್ ಬರ್ತಾ ಇತ್ತು. ಅಲ್ಲಿ ರಿಜೆಕ್ಟ್ ಆಗ್ತದೆ. ಹಾಲು ಕರೆದ್ಬಿಟ್ಟು ಮನೆ ಕರುಗೆ ಇಟ್ಬಿಟ್ಟು ನೀರು ಚೆಲ್ಬಿಡ್ತಾ ಇದ್ರು. ಡೈರಿಯಲ್ಲೆಲ್ಲ ಬೈಯೋದವ್ರನ್ನ, ಏನು ನಿಮ್ಮ ಹಾಲು ಹಾಕಿ ಎಲ್ರದ್ದು ಹೋಗ್ತದೆ ಅಂತ. ಹೀಗಿರ್ಬೇಕಾದ್ರೆ ನಾನು ಹಸು ಅವರಿಗೆ ಬೇರೆಯವ್ರಿಗೆ ಪಾಲಿಗೆ ಕೊಟ್ಟಿದ್ದೀನಿ. ಅವ್ರ ಹಸು ತಂದು ನನಗೆ ಹೊಡೆದ್ಬಿಟ್ರು ಮನೆಗೆ ಹೊಡೆದ್ಬಿಟ್ಟು, ನಿನ್ನ ಹಸು ನೀ ಯಾರು ಮಾಡ್ಕಪ್ಪ, ಇದು ತಗೊಳ್ತಾ ಇಲ್ಲ ಅಂತಂದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಫ್ರೆಂಡ್ ಅಡ್ವೈಸ್ ಮಾಡಿರ್ತಾರೆ, ಗೋವರ್ಧನಿ ಥರ ಫೀಡ್ ಐತೆ, ಚೆನ್ನಾಗಿ ಬರ್ತದೆ, ಫ್ಯಾಟ್ ಎಲ್ಲ ರೈಸ್ ಆಗ್ತದೆ, ಎಣ್ಣೆ ಬರ್ತದೆ, CLR ಬರ್ತದೆ. ಓಕೆ, ನಮ್ಮದೇ ಹಸು ಐತಲ್ಲ, ಪ್ರಾಕ್ಟಿಕಲ್ ಚೆಕ್ ಮಾಡ್ಬೋದು ಅಂತೇಳಿ ಅದು ತಗೊಂಬಂದು ಶಾಂಪಲ್ ಒಂದು ಮೂಟೆ ತರಿಸ ಹಾಕ್ತೆ. 3 to 4 ಟೈಮ್ ಕೊಟ್ಟೆ. ಶಾಂಪಲ್ ತೊಗೊಂಡೋಗಿ ಎವ್ರಿ ಡೇ ಚೆಕ್ ಮಾಡ್ತಾ ಇದ್ವಿ. ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಬಂತು. ಆಮೇಲೆ ನಾನೆಲ್ಲ ಫೋಟೋ ತೆಗೆದು ಕಳಿಸಪ್ಪ, ಸರ್ ಪರವಾಗಿಲ್ಲ, ಅಡ್ವೈಸ್ ಮಾಡ್ಬೋದು, ನಾವು ಅಡ್ವೈಸ್ ಮಾಡ್ತೀವಿ ಎಲ್ರಿಗೂ ಅಂತ ಹೇಳಿದ್ರೆ. ಅದು ಲಾಸ್ಟಾಗಿ 3-4 ಡೇಸ್ ಬಿಟ್ಟು ಚೆಕ್ ಮಾಡಿದ್ರೆ ಒಂದ್ಸರಿ 3.4 ಬಂತು, ಆಮೇಲೆ 5.3 ಬಂತು. ಸಗಣಿ ಎಲ್ಲ ಗಂಜರ ಥರ ಬರ್ತಾ ಇತ್ತು. ಸಗಣಿ ನೀರಾಗಿ ಗಟ್ಟಿಯಾಗಿ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಮತ್ತೆ ಸರ್ ಇವಾಗ ನನಗೆ ಅಕ್ಸೆಪ್ಟ್ ಆಗೈತೆ, ನಾನು ತಗೊಳ್ತೀನಿ ಅಂತ ಹೇಳಿದೆ. ನಾನು ಹಾಕೋದನ್ನ, ಯಾಕಂದ್ರೆ ಆ ಹಸು ಹಾಲು ರಿಜೆಕ್ಟ್ ಆಗಿರೋದು ಅಲ್ಲಿ ಚೆಕ್ ಮಾಡಬೇಕಾದ್ರೆ ಅಷ್ಟು ಫ್ಯಾಟ್ ಬಂದ ತಕ್ಷಣ ಎಲ್ರಿಗೂ ಒಂಥರ ಮಿರಾಕಲ್ ಆಯಿತು. ಇಲ್ಲ ತಗೋಬೋದು, ಅಕ್ಸೆಪ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಆಮೇಲೆ ಇವ್ರಿಗೆಲ್ಲ ಹೇಳಿದ್ರು, ಇವ್ರು ಬರ್ತಾ ಇಲ್ಲ, ಇದು ತಗೊಂಡು ಹಾಕು ಅಂತ ಇವ್ರಿಗೆ ಅಡ್ವೈಸ್ ಮಾಡಿದೆ. ಇವ್ರು ಒಂದು ಮುಟ್ಟೆ ತಗೊಂಡ್ರು. ಇವ್ರದ್ದು ರಿಸಲ್ಟ್ ಬರ್ತೈತೆ. ಹೀಗೆ 1 by 1 ಪರ್ಚೇಸ್ ಮಾಡ್ತಾ ಇದ್ವಿ. ಹಾಲಿನ ದರನೇ ಹೆಚ್ಚು ಆಗ್ತಾ ಇದೆ. ಹಾಲಿನ ದರ ಆಟೋಮೆಟಿಕ್ ಆಗಿ ಯಾವಾಗ ಫ್ಯಾಟ್ ಬರ್ತದೆ ಆಟೋಮೆಟಿಕ್ ರೈಸ್ ಆಗ್ತದೆ. ₹5 ಎಕ್ಸ್ಟ್ರಾ ಬರ್ತದೆ. ಅದು ಬಂದ್ರೆ ಅಲ್ಲಿ ಪಾಸ್ ಆಗ್ತದೆ, ಅಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಎಲ್ಲರೂ ಹೋಗ್ಬಿಡ್ತದೆ. ಮತ್ತೆ ಈಗ ಬೇರೆ ಕಡೆ ನೀವು ನಿಮ್ಮ ಮಾನಿಟರಿಂಗ್ ಅಲ್ಲಿ ಬೇರೆಯವ್ರಿಗೆ ಕೊಟ್ರಲ್ಲ ಸರ್, ಅಲ್ಲಿ ಏನ್ ರಿಸಲ್ಟ್ ಬಂತು? ಅದು ಸೇಮ್ ಈ ತರ ಫೇಲ್ಯೂರ್ ಆಗಿರುವಂತ ಹಸುಲಿಗೆ ನಾವು ಕೊಡ್ತಾ ಇರೋದು. ಫೇಲ್ಯೂರ್ ಆಗಿರುವಂತ ಹಸುಲಿಗೆ ಕೊಡ್ತಾ ಇರ್ಬೇಕಾದ್ರೆ ಬೆಸ್ಟ್ ರಿಸಲ್ಟ್ ಬರ್ತೈತಿ. ಇವಾಗ ಹಸುಗೂ ಕೊಡ್ಬೋದು. ಹಾಲು ಆಟೋಮೆಟಿಕ್ ಆಗಿ ರೈಸ್ ಆಗ್ತೈತೆ, ಫ್ಯಾಟು ರೈಸ್ ಆಗ್ತೈತಲ್ಲ, ಹಾಗಾಗಿ ಮಿರಾಕಲ್ ಆಗ್ಬಿಟ್ಟೈತಿ. ಈಗೆಲ್ಲ ಇದನ್ನೇ ಪರ್ಚೇಸ್ ಮಾಡೋಣ ಅಂತ ಒಂದು. ಅಲ್ಲ, ನಿಮ್ಮ ಅನಿಸಿಕೆ ಇವಾಗ ಮೊದ್ಲು ಬರ್ತಾ ಇಲ್ದೇ ಇರೋ ಹಸುಗೆ ಕೊಟ್ಟಾಗ ಬಂದೈತಾನೆ, ಬರ್ತಾ ಹಸು ಕೊಟ್ಟಿನೇ ಚೆನ್ನಾಗಿ ಹೋಗ್ತಾನೆ ನಿಮ್ಮ ಅನಿಸಿಕೆ? ಮತ್ತೆ ಇದು ಬೇರೆದೆಲ್ಲ ಇವಾಗ ನಾನು ಬರೀ ಅದನ್ನೇ ಯೂಸ್ ಮಾಡಿ, ಬೇರೆ ಏನು ಕೊಡ್ತಾ ಇಲ್ಲ. ಈ ಬೇರೆ ಏನು ಕೊಡ್ತಾ ಇಲ್ಲ. ಮೊದಲು ತಂದಿದ್ದಿತ್ತು ನನ್ಗೆ, ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ ಮೊದಲು ಫುಡ್. ಅದು ಅದ್ರ ಜೊತೆನಾಗಿ ಸ್ವಲ್ಪ ಆಗ್ತಾ ಇತ್ತು. ಜಾಸ್ತಿ ಇದನ್ನೇ ಕೊಡ್ತಾ ಇಲ್ಲ. ಇವಾಗ ಇನ್ನು ಇದನ್ನೇ ಕೊಡ್ತಾ ಇಲ್ಲ, ಸ್ವಲ್ಪ ಅದು ಖಾಲಿ ಆಗೋದೇ ಖಾಲಿ ಆಗೋ ತನಕ ಅದ್ರ ಜೊತೆಲಿ ಕೊಡ್ತಾ ಇದ್ವಿ. ಕೊಡ್ತಾ ಖಾಲಿ ಆಗ್ಬೇಕಲ್ಲ, ಕೊಡ್ತಾ ಇರ್ಬೇಕಾದ್ರೆ ಇದು ಬರ್ತೈತಲ್ಲ. ಇವಾಗ ಒಂದ್ ಟೈಮ್ಗೆ ಇದು 1.5 kg ಅಂತ ಹೇಳಿವ್ರಲ್ಲ, ನಾನು ಒಂದು 3/4 kg ಕೊಡ್ತಾ ಇದ್ದೆ. ಅದ್ರ ಜೊತೆ 3/4 ಅಂದ್ರೆ ಅಷ್ಟಕ್ಕೇನೆ ಇವಾಗ ರಿಸಲ್ಟ್ ಈ ರೀತಿ ಬರ್ತಾ ಇದೆ. 3/4 kgಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಇದು ಒಂದನ್ನೇ ಕೊಟ್ರೆ ಇನ್ನೂ ಜಾಸ್ತಿ ಬರ್ತದಲ್ಲ. ಬರುತ್ತೆ ಖಂಡಿತ. ನಿಮ್ಮ ಹೆಸರು ಹೇಳಿ? ತಮ್ಮ ಹೆಸರು? ರಾಜಣ್ಣ. ಸೊ ಹಾಗಾದ್ರೆ ಓವರ್ ಆಲ್ ನಮ್ಮ ಗೋವರ್ಧಿನಿ ಫೀಡ್ ಬಗ್ಗೆ ಒಂದ್ ಲೈನ್ ಅಲ್ಲಾದ್ರೆ ನೀವೇನ್ ಹೇಳ್ತೀರಾ? ಇದು ಎಲ್ಲರೂ ಉಪಯೋಗಿಸ್ಬೋದು ಸರ್, ಚೆನ್ನಾಗೈತೆ, ಬೆಸ್ಟ್ ರಿಸಲ್ಟ್ ಬರ್ತೈತೆ. ಬೆಸ್ಟ್ ರಿಸಲ್ಟ್ ಬರುತ್ತೆ ಹಸುವಿನ? ಬೆಸ್ಟ್ ರಿಸಲ್ಟ್ ಐತೆ 100%. ಇಂಪ್ರೂವ್ಮೆಂಟ್ ಆಗುತ್ತೆ, ಡೈರಿ ಇಂಪ್ರೂವ್ಮೆಂಟ್ ಆಗುತ್ತೆ. ಗೌರ್ಮೆಂಟ್ ನಿಂದ ಬರೋ ಸಹಾಯಧನ ಪಕ್ಕ ಸಿಗ್ತೈತೆ. ಓಕೆ. ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನೀವು? ಎಲ್ಲ ಇದನ್ನೇ ಪರ್ಚೇಸ್ ಮಾಡಿ ಯೂಸ್ ಮಾಡೋದು ಒಳ್ಳೇದು ಅಂತ. ಆಮೇಲೆ ಹಸುವಿನ ಆರೋಗ್ಯಕ್ಕೆ ನಾವು ತುಂಬಾ ಹೆಲ್ಪ್ ಆಗ್ಬೇಕು ಅಂತಾನೆ ಇದನ್ನ ಮೂಲ ಉದ್ದೇಶ ಇಟ್ಕೊಂಡಿದೀವಿ. ನೀವು ನೋಡಿದಾಗೆ ಜನರಲ್ ಆಗಿ ಆರೋಗ್ಯ ದೃಷ್ಟಿಯಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದೆ? ಆರೋಗ್ಯದ ಸರ್, ನಮಗೆ ಒಬ್ರು ಇಂಗ್ಲಿಷ್ ಪ್ರೊಫೆಸರ್ ಬರೋರು, ವಿಶ್ವನಾಥ್ ಸರ್ ಅಂತ, ಡಿಗ್ರಿಯಲ್ಲಿ ಅವ್ರು ಹೇಳಿದ್ರು, ಹಸು ಯಾವಾಗ ಚೆನ್ನಾಗೈತೆ ಅಂತ ಗೊತ್ತಾಗ್ತದೆ ಅಂದ್ರೆ ಹಸು ಹಿಂದ್ಗಡೆ ಹೋಗಿ ನೋಡ್ಬೇಕು. ಏನ್ ಸರ್ ಅಂತಂದ್ರೆ, ಸಗಣಿ ಗಟ್ಟಿಗೆ ಹಾಕಿದ್ರೆ ಚೆನ್ನಾಗಿರ್ತದೆ ಹಸು ಆರೋಗ್ಯವಾಗಿ ಅಂತ. ಓಕೆ. ಹಾಗಾಗಿ ಈಗ ಹಸು ಸಗಣಿ ಗಟ್ಟಿಯಾಗಿ ಆಗ್ತೈತೆ ಫಸ್ಟ್ ಕ್ಲಾಸ್ ಆಗಿ. ಎಲ್ಲ ಈಗ ಹೆಣ್ಮಕ್ಳೆಲ್ಲ ಸಗಣಿ ತೆಗಿಬೇಕಂತಂದ್ರೆ ಅದು ಮೆತ್ತಗೆ ಹಾಕಿದ್ರೆ ನಮಗೂ ಒಂಥರ ಬೇಸರ, ಅದು ತೆಗಿಬೇಕಾದ್ರೂ
ಅವ್ ನೀರಾಗಿ ಚೆಲ್ ಬಿಡೋದು ಹೋದ್ರೆ ಹೋಗ್ಬಿಡ್ಲಿ ಅಂತ. ಇವಾಗ ಹಂಗಿಲ್ಲ, ಗಟ್ಟಿಯಾಗೈತೆ, ಚೆನ್ನಾಗೈತೆ, ತೆಗಿಬೋದು, ಎತ್ತಕ್ಕೆ ಎಲ್ಲ ಚೆನ್ನಾಗೈತೆ, ಏನಾಗಲ್ಲ. ಈಗ ಬರೋ ಗೊಬ್ಬರ ನಿಮ್ಗೆ ಬೇಸಾಯಕ್ಕೆ ಯೂಸ್ ಆಗುತ್ತೆ. ಈಗ ನಾರ್ಮಲ್ ಆಗಿ ಹಿಂಡಿ, ಬೂಸ, ಚಕ್ಕೆ ಬೂಸ, ಮತ್ತೊಂದು ಫೀಡು ಎಲ್ಲ ಕೊಡುವಾಗ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಜಾಸ್ತಿ ಖರ್ಚಾಗುತ್ತೆ, ಮತ್ತೆ ಅದರ ಒಂದು ಇನ್ವೆಸ್ಟ್ಮೆಂಟ್ ಇನ್ಪುಟ್ ಇದ್ರಲ್ಲಿ ಕೂಡ ಜಾಸ್ತಿ ಆಗುತ್ತೆ. ಸೊ ನಾವು ಅದಕ್ಕೆ ಒಂದೇ ಬ್ಯಾಗಲ್ಲಿ ಎಲ್ಲ ಕೊಟ್ಟಾಗ ಎಲ್ಲೋ ಒಂದ್ ಕಡೆ 90% ನಾವು ಆಚೆ ವಿಚಾರ ಮಾಡಿದಾಗ ಜಸ್ಟಿಫಿಕೇಶನ್ ಕೊಡ್ತಾ ಇದೀವಿ. ತಗೊಂಬಂದ್ ಏನ್ ಮಾಡ್ತಾ ಸೊ ಅದ್ರ ಜೊತೆಗೆ ಕೊಡ್ತಾ ಇದೀವಿ ಸರ್. ಅಲ್ಲ, ಮತ್ತೆ ಇನ್ನೊಂದೇನಂದ್ರೆ ತಗೊಂಡ್ಬರ್ಬೇಕಾದ್ರೆ ಅವ್ನು ಬೈಕೊಂಡೇ ತಗೊಂಡ್ಬರ್ತೀವಿ. ಓಕೆ, ಪ್ರತಿ ಬ್ಯಾಗ್ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಬೈಕೊಂಡೇ ನಾವು ತಗೊಳ್ಳೋ ಸರ್ ಅದನ್ನ. ಯಾಕಂದ್ರೆ ಹಾಲ್ ಬೆಲೆ ಇಲ್ಲ, ಬೆಲೆ ಇಟ್ಬಿಟ್ಟೈತೆ, ಅದು ಹಾಕಿದ್ರು ರಿಸಲ್ಟ್ ಬರ್ತಾ ಇಲ್ಲ. ಇವಾಗ ನಮ್ಗೆ ಗೊತ್ತಾಗಿರೋದಲ್ಲ ಸರ್ ಇದು. ಓಕೆ, ಅಂದ್ರೆ ಖಂಡಿತ ನೀವೆಲ್ಲ ಸಹಕರಿಸಿದ್ರೆ ಇದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಡೆಲಿವರಿ ಇರ್ಬೋದು, ಎಲ್ಲಾ ವಿಷಯದಲ್ಲೂ ನಾವು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಡೈರಿ ಬಂದಾಗ ನಾನೇ ಇವ್ರಿಗೆ ಪಾಪ ಅಡ್ವೈಸ್ ಮಾಡಿದ್ದು, ಹಾಲು ಫ್ಯಾಟ್ ಬರ್ತಾ ಇಲ್ಲ, ಬೇಡ ಅದು ಇದು ಅಂತ ಹೇಳಿದ್ರು. ಇವ್ರಿಗೇನು ಫ್ಯಾಟ್ ಅಂದ್ರೆ ಏನು ಗೊತ್ತಿಲ್ಲ ಪಾಪ ಇವರಿಗೆ. ಫ್ಯಾಟ್ ಏನು, SCLR ಅನ್ನು, SNF ಏನು ಗೊತ್ತಿಲ್ಲ. ನೀವು CLR ಬರಲ್ಲ, SNF ಬರಲ್ಲ, ಫ್ಯಾಟ್ ಬರಲ್ಲ, ಬೇಡ ಬೇಡ ಅಂತ ಏನು ಗೊತ್ತಾಗ್ತದೆ ಪಾಪ ಅವ್ರಿಗೆ. 27 ರೂಪಾಯಿ 28 ರೂಪಾಯಿ ಬರ್ತಾ ಇದೆ ಬಿಲ್ ಇವಾಗ ಫಸ್ಟು. ಈಗ ನಿನ್ನೆ ಸಂಜೆ 31 ರೂಪಾಯಿನ ಬಂದೈತೆ. ಯಜಮಾನ ತಮ್ಮ ಹೆಸರೇನು? ವೆಂಕಟೇಶಪ್ಪ. ಯಾವ ಊರು? ಎಷ್ಟು ದಿವಸದಿಂದ ಕೊಡ್ತಾ ಇದ್ದಾರೆ ನಮ್ಮ ಗೋವರ್ಧನಿ ಫೀಡು? ಇಲ್ಲ, ಇದು ಮೊನ್ನೆ ತಾನೆ. ಹೌದಾ ಅಮ್ಮ, ನೀವು ಮಾತಾಡಿ, ಅವ್ರು ಗೊತ್ತಾಗ್ತಿಲ್ಲ ಪಾಪ. ಎಷ್ಟು ದಿವಸದಿಂದ ಕೊಡ್ತಾ ಇದ್ರಪ್ಪ ಫೀಡು? 3 to 4 days. 3-4 ದಿವಸದಿಂದ ಕೊಡ್ತಾ ಇದ್ರು. ಮೊದಲು ಎಷ್ಟು ಹಾಲು ಬರ್ತಾ ಇತ್ತು? ಮೊದಲು ಒಂದೊಂದು ದಿನಕ್ಕೆ ಒಂದೊಂದು ಥರ ಬರ್ತಾ ಇತ್ತು ಸರ್. ಒಂದಿನ 4, 8 ಬಂತು, ಒಂದಿನ 5 ಬಂತು, ಹಂಗೆ ಬರ್ತಾ ಇತ್ತು. ಇವಾಗ 5, 3 ಬರ್ತಾ ಐತೆ. ಫ್ಲಾಟ್ ಇದು ಚೆನ್ನಾಗಿ ಬರ್ತದೆ, ಡಿಗ್ರಿ ಫ್ಲಾಟ್ ಎಲ್ಲ ಚೆನ್ನಾಗಿ ಬರ್ತದೆ. ಫ್ಲಾಟ್ ಮಾಸ್ ಎಷ್ಟು ಬರ್ತಾ ಇತ್ತು ಅವಾಗ? 1, 2 ಎಷ್ಟು. ಇವಾಗ ಪ್ಯಾಕ್ ಚೆನ್ನಾಗಿ ಬರ್ತಾ ಇತ್ತು, SNF ಬರ್ತಾ ಇತ್ತು. 5 ರೂಪಾಯಿ ಪದಾರ್ಥನೂ ಬರ್ತದೆ ಇವಾಗ. ಬರ್ತದೆ. ನಾನು ಫೀಡ್ ಕೊಟ್ಮೇಲೆ ನಿಮ್ಗೆ ಏನು ಅನ್ಸ್ತೈತಮ್ಮ? ಇವಾಗ ಹಸು ಚೆನ್ನಾಗಿ ಹುಲ್ ತಿಂತದ? ಹುಲ್ ತಿಂತಾವ ಸರ್ ಇವಾಗ ಚೆನ್ನಾಗಿ. ಹುಲ್ಲು ತಿಂತದೆ, ನೀರು ಕೊಡ್ತದೆ, ಹಾಕ್ತೀವಿ. ಏನಿಲ್ಲ, ಅದೇ ಈಗ ಸೊಸೈಟಿಲಿ ಫೇಲ್ ಆಗ್ತಾ ಇತ್ತು ಅಂತ ರಿಜೆಕ್ಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಇವಾಗ ಪಾಸ್ ಆಗ್ತಾ ಇತ್ತು. ನಮ್ಗೆ ಖುಷಿ ಆಗ್ತದೆ. ಅದೊಂದು ಅಪ್ರಿಶಿಯೇಟ್ ಮಾಡ್ಬೋದು ನಾವು. ಓಕೆ, ಥ್ಯಾಂಕ್ ಯು.